ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ ಇವತ್ತು ತನ್ನ Q2 ರಿಸಲ್ಟ್ ನ ಜೊತೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್, ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ, ಎಲ್ಲ ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರಿ, ಸ್ಟಾಕ್ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ಕಂಪನಿ ಯಾವ್ದು ಅಂತ ನೋಡಬಹುದು, JBM ಆಟೋ ಲಿಮಿಟೆಡ್. ಹಿಂದೆ ಕೂಡ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ. EV ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, 17 ಅಥವಾ ಅರೌಂಡ್ 18,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಮೊದಲಿಗೆ ಕಂಪನಿ ಏನ್ ಡಿಸಿಷನ್ ತಗೊಂಡಿದೆ ಅನ್ನೋದನ್ನ ನೋಡ್ಕೊಂಡು, ಹಾಗೆ ರಿಸಲ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ಜೊತೆಗೆ ಈ ರಿಸಲ್ಟ್ಸ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ. ಅಂದ್ರೆ ಟೈಮಿಂಗ್ ಅನ್ನ ನೀವು ಇಲ್ಲಿ ನೋಡಬಹುದು, 14:53 ಅಂದ್ರೆ 2:53ಕ್ಕೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ, 3.5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೀವು ಇಲ್ಲಿ ನೋಡಬಹುದು, ಎಕ್ಸಾಕ್ಟ್ ಆಗಿ ಈ ಸುಮಾರಿಗೆ ರಿಸಲ್ಟ್ ಬಂತು, ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ಬಂತು. ಅನಂತರ ಸ್ವಲ್ಪ ರಿಕವರ್ ಕೂಡ ಆಯಿತು ಡೌನ್ ಇಂದ. ಓವರ್ ಆಲ್ 3.5% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಕಂಪನಿ ತಗೊಂಡಿರುವಂತಹ ಡಿಸಿಷನ್ ಅನ್ನು ನೋಡಿದ್ರೆ ನೋಡಬಹುದು, 2ನೇ ಪಾಯಿಂಟ್, ರೆಕಮೆಂಡೆಡ್ ದ ಪ್ರಪೋಸಲ್ ಆಫ್ ಸಬ್ ಡಿವಿಷನ್ ಆಫ್ ಈಕ್ವಿಟಿ ಶೇರ್ ಹ್ಯಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ₹2 ಈಚ್ ಫುಲ್ಲಿ ಪೇಯ್ಡ್ ಅಪ್ ಇಂಟು ಈಕ್ವಿಟಿ ಶೇರ್ಸ್ ಹ್ಯಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ₹1. ಅಂದ್ರೆ ₹2 ಇರುವಂತಹ ಫೇಸ್ ವ್ಯಾಲ್ಯೂನ ₹1 ಮಾಡಿದರೆ, ಅಂದ್ರೆ 1:1 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಅಂದ್ರೆ ಒಂದು ಶೇರು 2 ಶೇರುಗಳಾಗುತ್ತೆ. ಇನ್ ಕೇಸ್ 10 ಇದ್ರೆ 20 ಆಗುತ್ತೆ, 100 ಇದ್ರೆ 200 ಶೇರುಗಳಾಗುತ್ತೆ. ಈ ಪ್ರಪೋರ್ಷನೇಟ್ ಅಲ್ಲಿ ಶೇರು ಸ್ಪ್ಲಿಟ್ ಆಗುತ್ತೆ. ನಂತರ ಕಂಪನಿಯ ರಿಸಲ್ಟ್ ಅನ್ನ ನೋಡೋದಾದ್ರೆ, ಕಂಪನಿ ಸ್ಟ್ಯಾಂಡ್ ಅಲೋನ್ ಅಂಡ್ ಕನ್ಸಾಲಿಡೇಟೆಡ್ ಎರಡನ್ನು ಕೂಡ ಒಂದೇ ಪೇಜ್ ಅಲ್ಲಿ ಮೆನ್ಷನ್ ಮಾಡಿದೆ. ನಂಬರ್ಸ್ ತುಂಬಾನೇ ಸಣ್ಣದಾಗಿದೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ನೀವು ಇಲ್ಲಿ ನೋಡೋದು ರುಪೀಸ್ ಇನ್ ಕ್ರೋರ್ಸ್. ನಾವು ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡೋಣ. ನೋಡಬಹುದು, ಇಲ್ಲಿದೆ ಕನ್ಸಾಲಿಡೇಟೆಡ್ ನಂಬರ್ಸ್ ಸೆಪ್ಟೆಂಬರ್ 23, ಜೂನ್ 24, ಸೆಪ್ಟೆಂಬರ್ 24 ಡೇಟಾ ಇದೆ. ನಾವು ಟೋಟಲ್ ಇನ್ಕಮ್ ಅನ್ನ ನೋಡೋದು, ಹಿಂದಿನ ವರ್ಷ ನೋಡಬಹುದು 1,238 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1,153 ಕೋಟಿ, ಈಗ 1,295 ಕೋಟಿ. ಇಯರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. ಕಂಪನಿಯ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇತ್ತು, ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನ ನೀವಿಲ್ಲಿ ಈ ಕಾಲಮ್ ಅಲ್ಲಿ ನೋಡಬಹುದು. ಹಿಂದಿನ ವರ್ಷ 1,180 ಕೋಟಿ ಖರ್ಚು ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 1,099 ಕೋಟಿ, ಈಗ 1,223 ಕೋಟಿ. ಕಂಪನಿಯ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಕಂಪನಿಯ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಶೇರ್ ಆಫ್ ಪ್ರಾಫಿಟ್ ಅಂಡ್ ಜಾಯಿಂಟ್ ವೆಂಚರ್ಸ್. ನೀವು ಇಲ್ಲಿ ನೋಡಬಹುದು, ಹಿಂದಿನ ವರ್ಷ 58 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲಿ 54, ಈಗ 71 ಕೋಟಿ. ಇಲ್ಲೂ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. ನಂತರ ಶೇರ್ ಪ್ರಾಫಿಟ್ ಆರ್ ಲಾಸ್ ಆಡ್ ಆಗುತ್ತೆ ಅಂದ್ರೆ ಜಾಯಿಂಟ್ ವೆಂಚರ್ಸ್ ಅಲ್ಲಿ ಆಗಿರುವಂತದ್ದು. ಆಕ್ಚುಲಿ ಅರೌಂಡ್ 7 crores ಮೈನಸ್ ಆಗಿದೆ ಕಂಪನಿಯ PBT ನಲ್ಲಿ. ಹಾಗಾಗಿ ನೋಡಬಹುದು 64 ಅಥವಾ 65 crores ಗೆ ಬಂದು ಈ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಈ ಕಾಲಮ್ ಅನ್ನ ನೋಡಬಹುದು. ಹಿಂದಿನ ವರ್ಷ 48 ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್, ಹಿಂದಿನ ಕ್ವಾರ್ಟರ್ಲಿ 33 ಕೋಟಿ, ಈಗ 52 ಕೋಟಿ. ಸೊ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಬಟ್ ಸ್ಟ್ಯಾಂಡ್ ಅಲೋನ್ ಅಲ್ಲಿ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇದು ಸ್ಟ್ಯಾಂಡ್ ಅಲೋನ್ ಅಲ್ಲಿ. ಇದು ಕನ್ಸಾಲಿಡೇಟೆಡ್ ಅಂದ್ರೆ ಕಂಪನಿಯ ಸಬ್ಸಿಡಿಯರೀಸ್ ಏನಿರುತ್ತೆ ಆ ಎಲ್ಲ ನಂಬರ್ಸ್ ಇದರಲ್ಲಿ ಆಡ್ ಆಗುತ್ತೆ. ಹಾಗಾಗಿ ನಾವು ಯೂಶುವಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡ್ತೀವಿ. ಸೊ ಸ್ಟ್ಯಾಂಡ್ ಅಲೋನ್ ಅಂತಂದ್ರೆ ಬರೀ ಕಂಪನಿಯ ಕೋರ್ ಬಿಸ್ನೆಸ್ ಏನಿರುತ್ತೆ ಅಂದ್ರೆ ಪೇರೆಂಟ್ ಆರ್ಗನೈಸೇಷನ್ ಅಂತ ಅಥವಾ JBM ಆಟೋ ಅಂದ್ರೆ ಅದೊಂದೇ ಕಂಪನಿಯ ರಿಸಲ್ಟ್ ಇರುತ್ತೆ. ಇವೆಲ್ಲ ಕಂಪನಿಯ ಜಾಯಿಂಟ್ ವೆಂಚರ್ಸ್ ನ ನಂಬರ್ಸ್ ಕೂಡ ಇಲ್ಲಿ ಆಡ್ ಆಗುತ್ತೆ. ಯೂಶುವಲಿ ನಾವು ನೋಡುವಾಗ ಕನ್ಸಾಲಿಡೇಟೆಡ್ ನೋಡ್ಬೇಕಾಗುತ್ತೆ. ಸೊ ಕನ್ಸಾಲಿಡೇಟೆಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. 48 ಕೋಟಿಯಿಂದ 52 ಕೋಟಿಗೆ ಹೋಗಿದೆ ಇಯರ್ ಆನ್ ಇಯರ್. ಕ್ವಾರ್ಟರ್ಲಿ 33ರಿಂದ 52 ಕೋಟಿ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ನಂತರ EPS ಅಲ್ಲಿ ನೋಡಿದ್ರೆ EPS ನೀವು ಇಲ್ಲಿ ನೋಡಬಹುದು, ಲಾಸ್ಟ್ ಕಾಲಮ್ 3.74 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 2.82, ಈಗ 4.19. ಇಲ್ಲೂ ಕೂಡ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ನಾವು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಮೇಜರ್ ಆಗಿ 3 ಸೆಗ್ಮೆಂಟ್ಸ್ ಇದೆ ಕಂಪನಿಯಲ್ಲಿ. ಕಾಂಪೋನೆಂಟ್ ಡಿವಿಷನ್, ಟೂಲ್ ರೂಮ್ ಡಿವಿಷನ್, OEM ಡಿವಿಷನ್. OEM ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್. ಕಾಂಪೋನೆಂಟ್ ಡಿವಿಷನ್ ಅಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ವಾರ್ಟರ್ಲಿ ಇಯರ್ಲಿ 2 ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಟೂಲ್ ರೂಮ್ ಡಿವಿಷನ್ ಸ್ವಲ್ಪ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್, ಬಟ್ ಇಯರ್ಲಿ ಇಂಪ್ರೂವ್ ಆಗಿದೆ, 65ರಿಂದ 72 ಕೋಟಿ ಹೋಗಿದೆ. ಹಾಗೆ OEM ಡಿವಿಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ, ಇಯರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಓವರ್ ಆಲ್ ಕಂಪನಿಯ ಕೋರ್ ಬಿಸ್ನೆಸ್ ಏನಿದೆ ಕಾಂಪೋನೆಂಟ್ಸ್ ಹಾಗೂ OEM ಇಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಏನು ಕಂಪನಿಯ ಬಗ್ಗೆ ನಾವು ನೋಡೋದಾದ್ರೆ ನಾವಾಗ್ಲೇನೆ ನೋಡಿದ್ವಿ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನ ಅರೌಂಡ್ 18,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 22%
ಪಾಸಿಟಿವ್ ಇದೆ. ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಈಗಾಗಲೇ ಆಗಿದೆ. ಅರೌಂಡ್ 36% ಡೌನ್ ಅಲ್ಲಿ ಇದೆ ಸ್ಟಾಕ್. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1626% ರಿಟರ್ನ್ಸ್ ಇದೆ. ಹಿಂದೆನೂ ಕೂಡ ಕರೆಕ್ಷನ್ ಆಗಿತ್ತು, ನೀವು ಇಲ್ಲಿ ನೋಡಬಹುದು ಅರೌಂಡ್ 40% ಕರೆಕ್ಷನ್ ಆಗಿತ್ತು. ಹಾಗೆ ಇಲ್ಲಿ ಚೆಕ್ ಮಾಡಿದ್ರೆ ಎಲ್ಲೂ ಕೂಡ ನೋಡಬಹುದು ಮೋರ್ ದನ್ 20%. ಹಾಗೆ ಎಲ್ಲೂ ಕೂಡ ನೋಡಬಹುದು ಮೋರ್ ದನ್ 20%. ನಂತರ ಒಂದಷ್ಟು ರಿಕವರಿ ಮತ್ತೆ ಡೌನ್ ಫಾಲ್. ಓವರ್ ಆಲ್ ಈಗಲೂ ಕೂಡ 30-35% ಡೌನ್ ಅಲ್ಲಿ ಇದೆ ಸ್ಟಾಕ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿವರೆಗೂ. ಅಂದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನಾವು ನೋಡ್ಬೇಕು ಅಂತಂದ್ರೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ನೋಡಬಹುದು ಇಲ್ಲೇ ಇದೆ, 0 ಎಮಿಷನ್, 100% ಎಲೆಕ್ಟ್ರಿಕ್ ವೆಹಿಕಲ್ಸ್, ಫ್ಯೂಯಲಿಂಗ್ ದ ಫ್ಯೂಚರ್. ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು, ಎಸ್ಪೆಷಲಿ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ. ಬಹುಶಃ ತುಂಬಾ ಜನ ನೋಡಿರ್ಬೋದು ಬೆಂಗಳೂರಲ್ಲಿ ಓಡಾಡೋದನ್ನ. JBM ವೆಹಿಕಲ್ಸ್ ಕೂಡ ಬರುತ್ತೆ. ಹಾಗೆ ಇನ್ನೊಂದು ಕಂಪನಿ ಇದೆ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು, ಒಲೆಕ್ಟ್ರಾ. ಅದರ ಬಸ್ಸಸ್ ಅನ್ನು ಕೂಡ ನೀವು ನೋಡಿರ್ಬೋದು. ಬಿಸ್ನೆಸ್ ವರ್ಟಿಕಲ್ಸ್ ಗೆ ಬಂದ್ರೆ ಆಟೋ ಕಾಂಪೋನೆಂಟ್ಸ್ ಅಂಡ್ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಬಸ್ಸಸ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್, EV ಅಗ್ರಿಗೇಟ್ಸ್, EV ಚಾರ್ಜಿಂಗ್ ಇನ್ಫ್ರಾದಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ. ರಿನ್ಯೂವಬಲ್ಸ್ ಇದೆ, ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಇದೆ. ಇದಿಷ್ಟು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಆಟೋ ಕಾಂಪೋನೆಂಟ್ಸ್ ಗೆ ಬಂದ್ರೆ ಇಲ್ಲಿ ವೇರಿಯಸ್ ಕಾಂಪೋನೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಂತರ ಬಸ್ಸಸ್ ಅಂಡ್ ಎಲೆಕ್ಟ್ರಿಕ್ ಬಸ್ಸಸ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, ಲೋ ಎಮಿಷನ್ ಬಸ್ಸಸ್ ಬಗ್ಗೆ ಒಂದಷ್ಟು ಫೀಚರ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಏನೇನಿದ್ದಾವೆ ಅಂತ. ಈ 5 ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಖಂಡಿತ ನಿಮಗೆ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನಾವು ಒಂದ್ಸಲ ನೋಡಿದ್ರೆ ನೋಡಬಹುದು. ರಿಸರ್ವ್ಸ್ 1021 ಕೋಟಿ ತಲುಪಿದೆ. ಲಾಸ್ಟ್ 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಂಪ್ರೂವ್ ಆಗ್ತಾ ಇದೆ. ಗ್ರಾಜುಯಲ್ ಆಗಿ ಇಂಪ್ರೂವ್ ಆಗ್ತಾ 1021 ಕೋಟಿ ತಲುಪಿದೆ. ಲಾಂಗ್ ಟರ್ಮ್ ಅಲ್ಲಿ 199 ಕೋಟಿ ಸಾಲ ಇದೆ. ಲಾಸ್ಟ್ ಇಯರ್ 258 ಇತ್ತು, ಅದನ್ನ ಈಗ ಸ್ವಲ್ಪ ಕಡಿಮೆ ಮಾಡಿದೆ, ಇನ್ನು 199 ಕೋಟಿಗೆ ಬಂದು ನಿಂತಿದೆ. ಶಾರ್ಟ್ ಟರ್ಮ್ ಅಲ್ಲಿ 1031 ಕೋಟಿ ಸಾಲ ಇದೆ. ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ವಿಚಾರಕ್ಕೆ ಬಂದ್ರೆ 38 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಓಕೆ, ಒಂದಷ್ಟು ಸಾಲ ಇದೆ. ನಾನು ಈಗಾಗಲೇ ಸಾಕಷ್ಟು ಸಾಲ ಹೇಳಿದ್ದೀನಿ. ಸಾಲ ಇದೆ ಅಂದ ತಕ್ಷಣ ಸರಿ ಇಲ್ಲ ಅಂತ ಏನಲ್ಲ. ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಮ್ಯಾಟರ್ ಆಗೋದಿಲ್ಲ. ಬಟ್ ಕಂಪನಿ ಲಾಸ್ ಅಲ್ಲಿ ಇದ್ರೆ ಆಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿ ಪ್ರಾಫಿಟಬಲ್ ಇದೆಯಾ ಅಂತ ನಾವು ಈಗಾಗಲೇ ನೋಡಿದ್ವಿ. ಕ್ವಾರ್ಟರ್ಲಿ ಅಂತೂ ಕಂಪನಿ ಪ್ರಾಫಿಟಬಲ್ ಇದೆ. ಇಯರ್ಲಿ ಪರ್ಫಾರ್ಮೆನ್ಸ್ ಒಂದ್ಸಲ ನೋಡೋಣ. 2013 ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ನಾವು ಇಲ್ಲಿ ನೋಡಬಹುದು. ಸೇಲ್ಸ್ ಅಲ್ಲಿ 1171 ಕೋಟಿಯಿಂದ ಶುರುವಾಗಿ 1300, 1500, 1500 ಆಲ್ಮೋಸ್ಟ್ ಲಾಸ್ಟ್ 3 ಇಯರ್ಸ್ ಅಲ್ಲಿ ಅಂದ್ರೆ 15 to 17 ಸೇಮ್ ರೇಂಜ್ ಅಲ್ಲಿ ಇತ್ತು. ನಂತರ 18 ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಯಿತು, 19 ಚೆನ್ನಾಗಿತ್ತು, 2020 ಡೌನ್ ಆಯಿತು, 21 ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್. ಬಟ್ 22 ತುಂಬಾನೇ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಮಾಡ್ತು ಕಂಪನಿ. 23 ಕೂಡ ಚೆನ್ನಾಗಿದೆ, 24 ಕೂಡ ಚೆನ್ನಾಗಿದೆ. ಈಗ TTM ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು, ಕಂಪನಿ ಪ್ರಾಫಿಟಬಲ್ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡೋದಾದ್ರೆ 93, 63 ಇಲ್ಲಿ ಫ್ಲಕ್ಚುಯೇಷನ್ಸ್ ಇದೆ, ನೀವು ಇಲ್ಲಿ ನೋಡಬಹುದು. ಬಟ್ ಕಂಪನಿ ಪ್ರಾಫಿಟಬಲ್ ಇದೆ. ಲಾಸ್ ಅಲ್ಲಿರುವಂತಹ ಕಂಪನಿ ಏನಲ್ಲ, ಪ್ರಾಫಿಟಬಲ್ ಇದೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ ಲಾಸ್ಟ್ 5 ಇಯರ್ಸ್ ಅಲ್ಲಿ ಕಂಪನಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ. ರಿಟರ್ನ್ ಆನ್ ಇಕ್ವಿಟಿ ನೋಡೋದಾದ್ರೆ ಡಿಸೆಂಟ್ ನಂಬರ್ ಇದೆ. ಡೌನ್ ಪರ್ಫಾರ್ಮೆನ್ಸ್ ಏನಲ್ಲ, ಮೋರ್ ದೆನ್ 15 ಅಥವಾ 10 ಇದೆ, ತುಂಬಾ ಚೆನ್ನಾಗಿದೆ. ಈವನ್ ಟಿಲ್ 10 ಇಯರ್ಸ್ ವರೆಗೂ ಕೂಡ ಡಿಸೆಂಟ್ ROE ಮೇಂಟೈನ್ ಮಾಡಿದೆ. ಹಾಗೆ CAGR ತುಂಬಾ ಚೆನ್ನಾಗಿದೆ. ನಂತರ ಪ್ರಾಫಿಟ್ ಗ್ರೋತ್ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ 67% ಇದೆ. FIS 3.26% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS ಜಸ್ಟ್ 0.06% ಹೋಲ್ಡಿಂಗ್ ಇದೆ. ಪಬ್ಲಿಕ್ ಹೋಲ್ಡಿಂಗ್ 29% ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಇದೆ. DIS ಅಂತೂ ಇಲ್ವೇ ಇಲ್ಲ ಅಂತ ಹೇಳ್ಬೋದು. FIS ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಬಟ್ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಶೇರುಗಳು ಡಬಲ್ ಆಗುತ್ತೆ ಅಂತ. ಯಾಕಂದ್ರೆ ಇದೇನು ಅಂತ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ, ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ. ಜೊತೆಗೆ EV ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ಕರೆಕ್ಷನ್ಗೂ ಕೂಡ ರೆಡಿ ಇರಬೇಕಾಗುತ್ತೆ. ನಾವೀಗ ತಾನೇ ನೋಡಿದ್ವಲ್ಲ, ಅರೌಂಡ್ 30% ಐಯಿಂದ ಡೌನ್ ಇದೆ ಸ್ಟಾಕ್ ಈಗಲೂ ಕೂಡ. ಈ ರೀತಿಯ ಸನ್ನಿವೇಶಗಳು ಕೂಡ ಇರುತ್ತವೆ. ಹಾಗಾಗಿ ಅದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಲಾಂಗ್ ಟರ್ಮ್ ವಿಷನ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಸಾಧ್ಯವಾದಷ್ಟು ಲಾಂಗ್ ಟರ್ಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಎಲ್ಲಾ ಸ್ಟಾಕ್ ಗಳು ಕೂಡ ಬೀಳ್ತವೆ. ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.